ನಿಮ್ಮ ಮಕ್ಕಳೇ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ನಿಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಹಾಳಾಗ್ತಾ ಇದೆ. ಯಾಕೆ ಮುಚ್ಕೊಳ್ತಾ ಇದ್ದೀರಾ? ಒಪ್ಕೊಳ್ಳಿ, ರಾಜೀನಾಮೆ ಕೊಡೋದ್ರಲ್ಲಿ ಏನ್ ತಪ್ಪಿದೆ? ಒಬ್ಬ ರಾಜೀನಾಮೆ ಕೊಟ್ಬಿಟ್ರೆ ಏನಾಗೋಗ್ತದೆ? ಈ ರೀತಿ ಪೇಪರ್ ಲೀಕ್ಗಳು ಆಯ್ತು ಅಂತಂದ್ರೆ ಇದಕ್ಕೆ ಯಾರು ಜವಾಬ್ದಾರಿ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಯಾರು ಹೊಣೆ? ಇದು ಪ್ರತಿಭಟನೆಯನ್ನ ತಮ್ಮ ಸ್ವಂತ ಇಚ್ಛೆಯಿಂದ ಮಕ್ಕಳ ಭವಿಷ್ಯಕ್ಕೆ ಹಾಳಾಗ್ತಾ ಇದೆ ಅಂತ ಹೊರಟಿದ್ದಾರೆ. ಸೊ ಅವ್ರ ಮೇಲೆ ಏನ್ ಈ ರೀತಿ ಲಾಠಿ ಚಾರ್ಜ್ ಮಾಡಿ ತೊಂದರೆ ಕೊಟ್ಟು ಅವ್ರಿಗೆ ಎಲ್ಲಾ ಟಿವಿಗಳ ಚಾನೆಲ್ಗಳಲ್ಲೂ ಕೂಡ ಎಲ್ಲಾ ಧಮಕಿ ಹಾಕಿ ಏನು ತೋರಿಸದೇ ಇದ್ದಂಗೆ ಮಾಡಿ, ಪಾಪ ಎಲ್ಲೆಲ್ಲಿ ಅವರವರು ವಿಡಿಯೋ ಮಾಡ್ಕೊಂಡಿದ್ರು ಅದನ್ನ ಹಾಕಿದ್ದಾರೆ, ಯೂಟ್ಯೂಬ್ಗಳಲ್ಲಿ ಬಂದಿದೆ, ಅದು ಈಚೆ ಬಂದಿದೆ. ಬಟ್ ಯಾರು ಮೀಡಿಯಾನವರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೀಡಿಯಾ ನಾವು ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾರಂಗ, ಕಾರ್ಯಾಂಗ ಅಂತ 4 ಪಿಲ್ಲರ್ಸ್ ಅಂತ ಕರಿತೀವಿ. ಅವ್ರು ಯಾರಿಗೂ ಕೂಡ ಅಲ್ಲಿ ಹತ್ರ ಬರಕ್ಕೆ ಬಿಟ್ಟಿಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವು ಮಾಧ್ಯಮದವ್ರು ಏನ್ ಮಾಡ್ತಾ ಇದ್ರು? ಯಾಕೆ ಇದನ್ನ ಪ್ರತಿಭಟನೆ ಹೇಳಿಲ್ಲ? ಮಾಧ್ಯಮದವ್ರದ್ದು ತಪ್ಪಿದೆ, ಅವ್ರು ಹೇಳಿರ್ಬೋದು. ನಿಮ್ದೇ ಆದಂತ ಇದನ್ನ ಸೋಷಿಯಲ್ ಮೀಡಿಯಾಲಿ ಬಂದ ಮೇಲೆ ಆಮೇಲೆ ಕೆಲವು ಮಾಧ್ಯಮದವರು ಇದನ್ನ ಪಿಕಪ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದು ಅವರ ಅಭಿಪ್ರಾಯ, ಜನರ ಅಭಿಪ್ರಾಯ. ಈಗ ಹೊಸ ಜನರೇಷನ್, ಹೊಸ ಭವಿಷ್ಯ. ಸೊ ಈ ಪ್ರತಿಭಟನೆಯನ್ನು ನಾವು ಕೂಡ ಮಾಡಿದೀವಿ, ನಾವು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ, ನಾವು ಭಾಗಿಯಾಗ್ತಾ ಇದ್ದೀವಿ. ಬಟ್ ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು, ಇದು ದೇಶದ ಯುವಕರ ಭವಿಷ್ಯ, ಯುವ ಧ್ವನಿ ಇದು.